ಸರ್. 1,95,000ಕ್ಕೆ ಒಂದು ಸ್ಟಾಕ್ ಕಂಡೀಷನ್ ಬಲಿನೋ ಸಿಗ್ತಾ ಇದೆ ನೋಡ್ತಿರ್ಬೋದು. 195 ಹೇಳ್ತಾ ಇರೋದು, ಫೈನಲ್ ಆಗಿ 175ಗೆ ಆಗುತ್ತೆ ಸರ್. 1,75,000ಕ್ಕೆಲ್ಲ ಫೈನಲ್ ಆಗುತ್ತೆ. ಫೈನಲ್ ಡಿಸ್ಕೌಂಟ್ ಪ್ರೈಸು 3,50,000ಗೆಲ್ಲ ಆಗುತ್ತೆ. 4,25,000ಕ್ಕೆ ಸ್ಕೋಡಾ ಸೂಪರ್ಬ್, ಒನ್ ಆಫ್ ದಿ ಪ್ರೀಮಿಯಂ ವೆಹಿಕಲ್ ಸ್ಕೋಡಾ ಅವ್ರದ್ದು. ಒಳ್ಳೆ ಪವರ್ ಕೂಡ ಇದೆ, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ವೆಹಿಕಲ್ಸ್ ಆಕ್ಚುಲಿ ಸೂಪರ್ಬ್ ಎಲ್ಲ ನಿಮಗೆ. 225 ಹೇಳ್ತಾ ಇರೋದು, 195ಗೆ ಆಗುತ್ತೆ. 1,95,000ಕ್ಕೆಲ್ಲ ಫೈನಲ್ ಆಗುತ್ತೆ. 630 ಹೇಳ್ತಾ ಇರೋದು, ಫೈನಲ್ ಆಗಿ ಒಂದು 525 ವರೆಗೂ ಆಗುತ್ತೆ. 5,25,000ಕ್ಕೆ Hyundai ಅವರ ಲಕ್ಸುರಿ 7 ಸೀಟರ್. 2,40,000ಕ್ಕೆಲ್ಲ ಬ್ಯೂಟಿಫುಲ್ ಹೋಂಡಾ ಬ್ರಿಯೋ ಸಿಗ್ತಾ ಇದೆ. 6,25,000ಕ್ಕೆಲ್ಲ ಆಡಿ A6 ಸಿಗ್ತಾ ಇದೆ. ಆಡಿ A6 ಬೇಕು ಅನ್ನೋರು 6,25,000 ತಗೋಬಹುದು. ಇಲ್ಲ ಮರ್ಸಿಡೀಸ್ ಬೆಂಜ್ C220D ಬೇಕು ಅನ್ನೋರು 6,95,000 ತಗೋಬಹುದು. ಒಟ್ಟಿನಲ್ಲಿ 7 ಲಕ್ಷದೊಳಗೆ 2 ಲಕ್ಸುರಿ ಸೆಡಾನ್ಗಳು ಇಲ್ಲಿ ಅವೈಲೇಬಲ್ ಇದೆ. 2,60,000ಕ್ಕೆ ಸಿವಿಕ್ ಸಿಗ್ತಾ ಇದೆ. 3,75,000ಗೆಲ್ಲ ಕ್ರೂಸ್ ಸಿಗ್ತಾ ಇದೆ ವಿತ್ NOC. ಫೈನಲ್ ಆಗಿ 195ಗೆಲ್ಲ ಆಗುತ್ತೆ ಸರ್. 1,95,000ಕ್ಕೆಲ್ಲ ಫಿಗೋ ಸಿಗ್ತಾ ಇದೆ. ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಮ್ಮ ಚಾನಲಲ್ಲಿ ಎಲ್ಲ ಕ್ಯಾಟಗರಿ ಆಫ್ ಬೈಯರ್ಸು ಕೂಡ ಇದ್ದಾರೆ. ಮಿಡ್ ಸೆಗ್ಮೆಂಟ್ ಆಗಿರ್ಬೋದು, ಲಕ್ಸುರಿ ಕಾರ್ಸ್ ಆಗಿರ್ಬೋದು, ಅಥವಾ ಲೋ ಬಜೆಟ್ ಆಗಿರ್ಬೋದು, ಎಲ್ಲ ರೀತಿಯ ಕಾರ್ಗಳು ಒಂದೇ ಕಡೆ ಸಿಗುವಂತಹ ಆಲ್ಫಾ ಮೋಟರ್ ವರ್ಲ್ಡ್ಗೆ ನಾನು ಬಂದಿದ್ದೀನಿ. ನನ್ನ ಕೆಲಸ ಬಂದು ಪ್ರತಿಯೊಂದು ಶೋರೂಮ್ಗೂ ವಿಸಿಟ್ ಮಾಡಿ, ಎಲ್ಲೆಲ್ಲಿ ಪರವಾಗಿಲ್ಲ ಒಂದು ರೇಂಜಿಗೆ ಟ್ರಸ್ಟ್ ಇದೆ ಅನ್ನೋವಂತಹ ಒಂದು ಶೋರೂಮ್ಗೆ ವಿಸಿಟ್ ಮಾಡಿ ತೋರಿಸೋವಂಥದ್ದು ನನ್ನ ಕೆಲಸ. ಸೊ ಅಲ್ಲಿಗೆ ವಿಸಿಟ್ ಮಾಡಿ ನೀವು ಗಾಡಿಗಳನ್ನ ಚೆಕ್ ಮಾಡ್ಕೊಂಡು ತೊಗೊಳ್ಳೋದು ನಿಮ್ಮ ಒಂದು ಜವಾಬ್ದಾರಿ ಆಗಿರುತ್ತೆ. ಸೊ ಇವತ್ತು ನಾನು ಬಂದಿರೋದು ಬಂದು ಆಲ್ಫಾ ಮೋಟರ್ ವರ್ಲ್ಡ್ಗೆ. ಇಲ್ಲಿ ಸುಮಾರು ವರ್ಷಗಳಿಂದನೇ ನಾವು ವಿಡಿಯೋಗಳು ಮಾಡ್ಕೊಂಡು ಬಂದಿದ್ದೀವಿ. ಸೊ ಇದ್ರ ಬಗ್ಗೆ ಹೇಳೋದಾದರೆ, ಇದು ಬಂದು ಬನ್ನೇರ್ಘಟ್ಟ ಮೇನ್ ರೋಡ್ ಗೊಟ್ಟಿಗೆರೆಯಲ್ಲಿ ಡಿಮಾರ್ಟ್ ಇದೆ. ಡಿಮಾರ್ಟ್ನ ಆಪೋಸಿಟಲ್ಲೇ ಬರುತ್ತೆ. ನೋಡ್ತಿರ್ಬೋದು, ಕಂಪ್ಲೀಟ್ ಒಂದು ಲೈನ್ ಲಕ್ಸುರಿ ಕಾರ್ಸ್ ನಿಲ್ಲಿಸಿದ್ದಾರೆ. ಹಾಗೆ ಹಿಂದೆಗಡೆ ಮಿಡ್ ಸೆಗ್ಮೆಂಟ್ ಹ್ಯಾಚ್ ಬ್ಯಾಗ್ಗಳು ನಿಲ್ಲಿಸಿದ್ದಾರೆ, ಸೆಡಾನ್ಗಳು ನಿಲ್ಲಿಸಿದ್ದಾರೆ, ಲೋ ಬಜೆಟ್ ಕಾರ್ಗಳು ಕೂಡ ಸಿಗುತ್ತೆ. ಪ್ರತಿಯೊಂದು ಕಾರ್ಗಳ ಬಗ್ಗೆ ಮಾಹಿತಿ ಕೊಡೋಕ್ಕೆ ಅಂತ ಹೇಳಿ ನಮ್ಮ ಜೊತೆಗೆ ಇಲ್ಲಿಯ ಮ್ಯಾನೇಜರ್ ಆಗಿರುವಂತಹ ಜ್ಯೋತಿ ಮೇಡಮ್ ಇದ್ದಾರೆ. ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಆದಷ್ಟು ಮಾಹಿತಿ ಈ ಒಂದು ಶೋರೂಮ್ ಬಗ್ಗೆ ತಿಳ್ಕೊಳ್ಳೋಣ. ಮ್ಯಾಮ್ ನಮಸ್ಕಾರ, ವೆಲ್ಕಮ್ ಟು ಚಾನಲ್. ಮ್ಯಾಮ್ ನಮಸ್ಕಾರ ಸರ್, ಥ್ಯಾಂಕ್ ಯು. ಮ್ಯಾಮ್ ಹೇಳಿ, ಇವತ್ತಿನ ವಿಡಿಯೋದಲ್ಲಿ ಏನು ಸ್ಪೆಷಾಲಿಟಿ? ಸರ್, ಇವತ್ತಿನ ವಿಡಿಯೋದಲ್ಲಿ ನೀವು ಆಗಲೇ ಹೇಳ್ದಂಗೆ ನಮ್ಮ ಆಲ್ಫಾ ಮೋಟರ್ ವರ್ಲ್ಡ್ನಲ್ಲಿ ಒಂದು ಚಿಕ್ಕ ಬಜೆಟಿಂದ ಒಂದು ಹೈ ಬಜೆಟ್ವರೆಗೂ ಸಿಗುತ್ತೆ. ಅದರಲ್ಲಿ ಇನ್ನೂ ಸ್ಪೆಷಲ್ ಏನಂದರೆ ಲಕ್ಸುರಿ ಪ್ರೀಮಿಯಂ ವೆಹಿಕಲ್ಸ್ ಏನಿದೆ ಅದೂ ಒಂದು ಲೋ ಬಜೆಟಿಂದನೂ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಹಾಗೆಯೇ ನಾರ್ಮಲಾಗಿ ಆಫರ್ಸ್ 1 ಇಯರ್ ವಾರಂಟಿ ಇರುತ್ತೆ. ಆಲ್ ಓವರ್ ಕರ್ನಾಟಕ RTO ಏನೇ ಇದ್ರೂ ಟ್ರಾನ್ಸ್ಫರ್ ನಾವೇ ಮಾಡಿಕೊಡ್ತೀವಿ ಸರ್. ಲೋನ್ ಫೆಸಿಲಿಟಿ ಯಾವ ಥರ ಸಿಗುತ್ತೆ? ಹೌದು ಸರ್, ಲೋನ್ ಫೆಸಿಲಿಟಿ ಕೂಡ ಆಲ್ ಓವರ್ ಕರ್ನಾಟಕ ಪ್ರೊಫೈಲ್ ಮೇಲೆ ಚೆನ್ನಾಗಿದ್ದರೆ 70 to 80% ಆಗುತ್ತೆ ಸರ್. 2011 ಮಾಡೆಲ್ ಮೇಲೆ? ಹಾಂ, 11 ಮಾಡೆಲ್ ಮೇಲೆ. ಓಕೆ ಮ್ಯಾಮ್. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ಕಾರ್ಗಳನ್ನ ನೋಡ್ಬೋದು ನಾವು? ಸರ್, ಒಂದು ಚಿಕ್ಕದು ಸ್ಯಾಂಟ್ರೋ, ಈ ಥರ ಲೋಗನ್ನು, I10 ಈ ವೆಹಿಕಲ್ಸಿಂದ ಹಿಡಿದು ಒಂದು ಪ್ರೀಮಿಯಂ ಸೆಗ್ಮೆಂಟ್ X1, X5, ಬೆನ್ಸ್ ತುಂಬ ಗಾಡಿಗಳಿದ್ದಾವೆ ಸರ್. ಓಕೆ ಮ್ಯಾಮ್. ಹಾಗಾದರೆ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ. ಬನ್ನಿ ಆಗಿದ್ರೆ ವೀಕ್ಷಕರೇ, ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇ ವೆಹಿಕಲ್ಲೇ ಗ್ಲೋಬಲ್ ಸ್ಟೈಲಿಂಗ್ ಹೊಂದಿರುವಂತಹ ಫೋರ್ಡ್ ಫಿಯೆಸ್ಟಾ ಇದೆ. ಎಸ್ ಮ್ಯಾಮ್. ಸರ್, ಈ ವೆಹಿಕಲ್ಲು 2014 ಮಾಡೆಲು, ಡೀಸೆಲ್ ವೆಹಿಕಲ್ಲು. 1,02,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ಪ್ರೈಸಿಂಗಲ್ಲೂ ಇದೆ ಸರ್ ಈ ವೆಹಿಕಲ್ಲು. ಗಾಡಿ ಕೂಡ ಚೆನ್ನಾಗಿ ಕಾಣ್ತಾ ಇದೆ. ಡ್ಯೂಯಲ್ ಏರ್ ಬ್ಯಾಗು ಮತ್ತು ನಿಮಗೆ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ. ಸೀಟ್ಸ್ ನೋಡಿ ಕುಷನಿಂಗ್ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಬ್ಯಾಕ್ ಸಪೋರ್ಟ್ ಸೂಪರ್ ಆಗಿರುತ್ತೆ ಇದರಲ್ಲಿ ಫಿಯೆಸ್ಟಾದಲ್ಲಿ. ಅದು ಕೂಡ ಇದು ಗ್ಲೋಬಲ್ ಫಿಯೆಸ್ಟಾ ಆಗಿರೋದ್ರಿಂದ. ಆ್ಯಂಡ್ ಒಳ್ಳೆ ಲೆಗ್ ರೂಮ್ ಬರುತ್ತೆ ಸೆಕೆಂಡ್ ರೋಲಿ. ಒಳ್ಳೆ ಬೂಟ್ ಸ್ಪೇಸ್ ಕೂಡ ಬರುತ್ತೆ. ಅಲಾಯ್ ವೀಲ್ಸ್ ಕೂಡ ಇದೆ ಇದರಲ್ಲಿ. ನಮ್ಮ ಪ್ರೈಸ್ ಇದು? ಸರ್, ಇದು ಕೋಟ್ ಮಾಡ್ತಾ ಇರೋದು 4,75,000 ಸರ್. ಫೈನಲ್ ಡಿಸ್ಕೌಂಟ್ ಪ್ರೈಸು 3,50,000ಗೆಲ್ಲ ಆಗುತ್ತೆ. 3,50,000ಕ್ಕೆ ಫೋರ್ಡ್ ಫಿಯೆಸ್ಟಾ 12 ಮಾಡಲ್ ಇದು? 14 ಮಾಡೆಲ್ ಸಿಗ್ತಾ ಇದೆ. ಅಲಾಯ್ ವೀಲ್ಸು, ಏರ್ ಬ್ಯಾಗು, ABS, ರಿಫಾಗರು ಎಲ್ಲ ಪ್ರತಿಯೊಂದು ಬರುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ವೈಟ್ ಕಲರ್ ಎಲೆಂಟ್ರಾ ಇದೆ, ಪ್ರೀಮಿಯಂ ಸೆಡಾನು. ಎಸ್ ಮ್ಯಾಮ್. ಸರ್, 2017 ಮಾಡೆಲು, ಸಿಂಗಲ್ ಓನರು, ಪೆಟ್ರೋಲ್ ವೆಹಿಕಲ್ಲು, 2 ಲೀಟರ್ ಇಂಜಿನ್ ಬರುತ್ತೆ. 95,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು, ಅಲಾಯ್ ವೀಲ್ಸು, ಡ್ಯೂಯಲ್ ಏರ್ ಬ್ಯಾಗು, ABS, EBD, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಪ್ರತಿಯೊಂದು ಫೀಚರ್ ಬರುತ್ತೆ ಇದರಲ್ಲಿ. ಇಂಟರ್ನಲ್ಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ವಾರ್ ವಿಎಮ್ಸು. ಬ್ಯೂಟಿಫುಲ್ ಸೆಡಾನ್ ಇದು. Hyundaiಯಲ್ಲೇ ಪ್ರೀಮಿಯಂ ಸೆಡಾನ್ ಇದು. ರೇರಲ್ಲೂ ಕೂಡ AC ವೆಂಟ್ಸ್ ಬರುತ್ತೆ. 2 ಲೀಟರ್ ಪವರ್ಫುಲ್ ಪೆಟ್ರೋಲ್ ಇಂಜಿನ್ ಬರುತ್ತೆ ಇದರಲ್ಲಿ. ನಮ್ಮ ಪ್ರೈಸ್ ಇದು? ಪ್ರೈಸ್ 10,50,000 ಹೇಳ್ತಾ ಇರೋದು ಸರ್. ಫೈನಲ್ ಆಗಿ 9,75,000ಗೆ ಆಗುತ್ತೆ. 9,75,000. ನೆಕ್ಸ್ಟ್ ವೆಹಿಕಲ್ಲು ಒಂದು ಸೊನಾಟಾ ಇದೆ. ಎಸ್ ಮ್ಯಾಮ್. ಸರ್, ಸೊನಾಟಾ 2014 ಮಾಡೆಲು, ಸೆಕೆಂಡ್ ಓನರು, ಪೆಟ್ರೋಲು, 2.4 ಲೀಟರ್ ಬರುತ್ತೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಸರ್. ಇದರಲ್ಲೂ ಕೂಡ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು ವಿತ್ ವಾಷರು,
ಒಳ್ಳೆ ಅಲಾಯ್ ವೀಲ್ಸು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲು ನೋಡ್ತಿರ್ಬೋದು. ಮರ್ಸಿಡೀಸ್ ಬೆಂಜ್ ಥರ ಬರುತ್ತೆ. ಕ್ಲಸ್ಟರು, AC ಕ್ಲಸ್ಟರು, ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ ಇದರಲ್ಲಿ. 6 ಏರ್ ಬ್ಯಾಗ್ ವೆಹಿಕಲ್ ಇದು. ಇಂಟರ್ನಲ್ಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ VRVMಸು ವಿತ್ ಡಿಫಾಗರು ಮತ್ತು ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಇದು. ಮ್ಯಾಮ್ ಪ್ರೈಸ್ ಇದು? ಸರ್ ಪ್ರೈಸ್ 795 ಹೇಳ್ತಾ ಇರೋದು, ಫೈನಲ್ ಆಗಿ 725ಗೆಲ್ಲ ಆಗುತ್ತೆ ಸರ್. ಒಂದು ಪ್ರೀಮಿಯಂ ಸೆಡಾನು ಹ್ಯುಂಡೈ ಅವ್ರದ್ದು ವರ್ನಾ ಪ್ರೈಸಲ್ಲಿ ಸಿಗ್ತಾ ಇದೆ. ಹೌದು ಸರ್. ಅದು ಕೂಡ 7,25,000ಗೆ. ಬ್ಯೂಟಿಫುಲ್ ವೆಹಿಕಲ್ಲು, ಒಳ್ಳೆ ಡೀಸೆಲ್ ಇಂಜಿನ್ ಇದೆ ಇದರಲ್ಲಿರೋ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಸ್ಕೋಡಾ ಸೂಪರ್ಬ್ ಇದೆ ಸರ್. 2009 ಮಾಡಲು. ಓಕೆ. ಪೆಟ್ರೋಲು, ಟಾಪ್ ಎಂಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ. 1.8 ಲೀಟರ್ ಇದು. 1.8 ಲೀಟರ್ TSI ಇದು. ಹೌದು. ಪೆಟ್ರೋಲು, DSG ಗೇರ್ ಬಾಕ್ಸ್ ಬರುತ್ತೆ. ಏರ್ ಬ್ಯಾಗ್ ಬಂದ್ಬಿಟ್ಟು ಮೋರ್ ದ್ಯಾನ್ 6 ಬರುತ್ತೆ ಇದರಲ್ಲಿ. ನೋಡ್ತಿರ್ಬೋದು, ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸು ವಿತ್ ಮೆಮೊರಿ ಫಂಕ್ಷನ್ ಬರುತ್ತೆ. ಸನ್ರೂಫ್ ಕೂಡ ಇದೆ. ಬ್ಯೂಟಿಫುಲ್ ವೆಹಿಕಲ್ ಇದು. ನನ್ನ ಪ್ರೈಸ್ ಇದು? ಸರ್ ಪ್ರೈಸ್ 4,65,000 ಕೊಟ್ಟು ಮಾಡ್ತಾ ಇರೋದು, ಫೈನಲ್ ಆಗಿ 425ಗೆಲ್ಲ ಆಗುತ್ತೆ ಸರ್. 4,25,000ಕ್ಕೆ ಸ್ಕೋಡಾ ಸೂಪರ್ಬು, ಒನ್ ಆಫ್ ದಿ ಪ್ರೀಮಿಯಂ ವೆಹಿಕಲ್ಲು ಸ್ಕೋಡಾ ಅವ್ರದ್ದು. ಒಳ್ಳೆ ಪವರ್ ಕೂಡ ಇದೆ. ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ವೆಹಿಕಲ್ಸ್ ಆ್ಯಕ್ಚುಲಿ ಸೂಪರ್ಬ್ ಎಲ್ಲ ನಿಮಗೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಹೋಂಡಾ ಸಿವಿಕ್ ಇದೆ. ಸರ್ 2006 ಮಾಡಲು, ಸೆಕೆಂಡ್ ಓನರು, ಪೆಟ್ರೋಲು, 1.8 ಲೀಟರು, ಆಟೋ ಟ್ರಾನ್ಸ್ಮಿಷನ್ ಇದೆ ಇದು. 95,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. ಬ್ಲ್ಯಾಕ್ ಕಲರ್ ಇದು. ಡ್ಯೂಯಲ್ ಏರ್ ಬ್ಯಾಗು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಫೀಚರ್ಸ್ ಸಕ್ಕತ್ತಾಗಿ ಬರುತ್ತೆ ಇದರಲ್ಲಿ, ಸಿವಿಕ್ ಆಗಿರೋದ್ರಿಂದ. ಪ್ರೈಸ್ ಮ್ಯಾಮ್ ಇದು? ಸರ್ 2,95,000 ಹೇಳ್ತಾ ಇರೋದು, ಫೈನಲ್ ಆಗಿ 265 ಆಗುತ್ತೆ ಸರ್. 2,60,000ಕ್ಕೆ ಸಿವಿಕ್ ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ನಿಸಾನ್ ಮೈಕ್ರಾ ಇದೆ. ಸರ್ 2017 ಮಾಡಲು, ಪೆಟ್ರೋಲು, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು, 1,20,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಸರ್. ಗಾಡಿ ನೋಡ್ತಿದ್ರೆ 1,20,000 ಓಡಿರೋ ಥರ ಕಾಣ್ತಾನೆ ಇಲ್ಲ, ನೀಟಾಗಿ ಮೇಂಟೈನ್ ಮಾಡಿರೋ ಥರ ಕಾಣ್ತಾ ಇದ್ದಾರೆ. ನೋಡ್ತಿರ್ಬೋದು, ಬ್ಯೂಟಿಫುಲ್ ಆಗಿದೆ. ಮ್ಯಾಮ್ ಇದು ಯಾವ ವೇರಿಯಂಟ್ ಮ್ಯಾಮ್ ಇದು? ಸರ್ ಇದು ಮೈಕ್ರಾ ಆಕ್ಟಿವ್ XV ಬರುತ್ತೆ. ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದರಲ್ಲಿ. ಆ್ಯಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ಮು ಪ್ರೀವಿಯಸ್ ಕಸ್ಟಮರ್ ಹಾಕ್ಕೊಂಡಿದ್ದಾರೆ, ಆ್ಯಂಡ್ರಾಯ್ಡು. ಬ್ಯೂಟಿಫುಲ್ ಆಗಿದೆ ವೆಹಿಕಲ್ಲು. ನಮ್ಮ ಪ್ರೈಸ್ ಇದು? ಸರ್ 3,75,000 ಹೇಳ್ತಾ ಇರೋದು ಸರ್. 17 ಮಾಡಲು, ಜಸ್ಟ್ 350ಗೆಲ್ಲ ಆಗುತ್ತೆ. 3,50,000ಕ್ಕೆ 2017 ಮಾಡಲ್ ಮೈಕ್ರಾ ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಫಿಗೋ ಇದೆ. ಎಸ್ ಮ್ಯಾಮ್. 2011 ಮಾಡಲು ಸರ್, ಥರ್ಡ್ ಓನರು, ಡೀಸೆಲ್ ವೆಹಿಕಲು, 86,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. ಓಕೆ. ಡೀಸೆಲ್ ವೆಹಿಕಲ್ಲು, ಫಿಗೋಗಳು ಡೀಸೆಲ್ಲು ತುಂಬ ಡಿಮ್ಯಾಂಡ್ ಇದೆ ಪೆಟ್ರೋಲ್ಗಿಂತ. ನಮ್ಮ ಪ್ರೈಸ್ ಇದು? ಸರ್ 225 ಹೇಳ್ತಾ ಇರೋದು, ಫೈನಲ್ ಆಗಿ 195ಗೆಲ್ಲ ಆಗುತ್ತೆ ಸರ್. 1,95,000ಕ್ಕೆಲ್ಲ ಫಿಗೋ ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಇಲ್ಲಿಂದ ಕಂಪ್ಲೀಟ್ ಪ್ರೀಮಿಯಂ ವೆಹಿಕಲ್ಸೇ ಇದೆ. ನಿಮಗೆ ಹೊರಗಡೆ ಗಾಡಿ ಬೇಕು ಅಂತ ಹೇಳಿದ್ರೆ ಅದು ಕೂಡ ಸಿಗುತ್ತೆ, ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು, ಅಥವಾ NOC ಕಂಡೀಷನಲ್ಲಿ ಬೇಕಾದ್ರೆ ತೊಗೋಬೋದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಇದು Audi Q7 ಸರ್. ಹಾಂ. 2010 ಮಾಡಲು, ಥರ್ಡ್ ಓನರು, ಡೀಸೆಲ್ ವೇರಿಯಂಟು, 1,23,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಓಕೆ. 1,23,000. ಇಂಟೀರಿಯರ್ ಚೆನ್ನಾಗಿದೆ. ಎಕ್ಸ್ಟೀರಿಯರಲ್ಲಿ ಸಣ್ಣ ಪುಟ್ಟ ರೀಫೋಬ್ ಇದೆ. ಇದನ್ನು ಬೇಕಾದ್ರೆ ಇವರೇ ಮಾಡಿಸ್ಕೊಡ್ತಾರೆ, ಇಲ್ಲ ನೀವು ಬೇಕಾದ್ರೆ ಮಾಡಿಸ್ಕೋಬೋದು ತೊಗೊಂಡು. ಪ್ರೈಸಿಂಗ್ ಮ್ಯಾಮ್ ಇದು? ಸರ್ 10,50,000 ಹೇಳ್ತಾ ಇರೋದು, 9,50,000 ವಿತ್ NOC ಆಗುತ್ತೆ ಸರ್. 9,50,000ಗೆಲ್ಲ ಒಂದು Q7 ಸಿಗ್ತಾ ಇದೆ. ಪ್ರೀಮಿಯಂ ವೆಹಿಕಲ್ಲು, ಪ್ಯಾನರಾಮಿಕ್ ಸನ್ರೂಫ್ ಬರುತ್ತೆ, ಬ್ಯೂಟಿಫುಲ್ ಕಂಡೀಷನ್ ವೆಹಿಕಲ್ಲು, ಹೆಡ್ಲ್ಯಾಂಪ್ ವಾಷರ್ ಕೂಡ ಬರುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಯಾವ್ದು ಮ್ಯಾಮ್ ಇದು? ಮರ್ಸಿಡೀಸ್ ಬೆಂಜ್ A ಕ್ಲಾಸ್ ಇದೆ ಸರ್, A180, 2014 ಮಾಡಲು, ಡೀಸೆಲ್ ವೆಹಿಕಲ್ಲು, 62,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. 62,000. ಇದರಲ್ಲೂ ಕೂಡ ಹೆಡ್ಲ್ಯಾಂಪ್ ವಾಷರ್ ಬರುತ್ತೆ, ಅಲಾಯ್ ವೀಲ್ಸ್ ಇದೆ, ಬ್ಯೂಟಿಫುಲ್ ಅಲಾಯ್ ವೀಲ್ಸು. ನೋಡ್ತಿರ್ಬೋದು, ನಿಮಗೆ AC ವೆಂಟ್ಸ್ ಎಲ್ಲ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಕಾಕ್ಪಿಟ್ ಟೈಪ್ ಬರುತ್ತಿದ್ದು, ಸಕ್ಕತ್ತಾಗಿದೆ. ನಮ್ಮ ಪ್ರೈಸ್ ಇದು? ಸರ್ 9,50,000 ಕೋಟ್ ಮಾಡ್ತಾ ಇರೋದು ಸರ್, ವಿತ್ NOC 8,25,000 ಆಗುತ್ತೆ. ಓಕೆ. ಮತ್ತೊಂದು ಸೂಪರ್ಬ್ ಇದೆ. ಎಸ್ ಮ್ಯಾಮ್. ಸರ್ 2016 ಮಾಡಲು, ಸಿಂಗಲ್ ಓನರು, ಪೆಟ್ರೋಲು, ಟಾಪ್ ಎಂಡು, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು, 1,15,000, 1,15,000 ಸರ್. 1,15,000 ಕಿಲೋಮೀಟರ್ ಓಡಿದೆ, ಎಲ್ಲ ಶೋರೂಮ್ ರೆಕಾರ್ಡೆಡ್ ಇದೆ ಸರ್. ಇದು ಕರ್ನಾಟಕ ವೆಹಿಕಲ್, ಹೊರಗಡೆ ವೆಹಿಕಲ್? ಕರ್ನಾಟಕದೇ ಸರ್. ಇದು ಕರ್ನಾಟಕ ವೆಹಿಕಲೇ. ಎಲೆಕ್ಟ್ರಿಕಲ್ ಸೀಟ್ಸು ವಿತ್ ಮೆಮೊರಿ ಫಂಕ್ಷನ್ನು, ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ VRVMಸು, ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲು, ಸನ್ರೂಫು, ರೇರಲ್ಲೂ ಕೂಡ AC ವೆಂಟ್ಸು, ಒಳ್ಳೆ ಲೆಗ್ ರೂಮು, ಪ್ರತಿಯೊಂದು ಬರುತ್ತೆ ಸೂಪರ್ಬಲ್ಲಿ. ಮ್ಯಾಮ್ ಇದು ಡೀಸೆಲ್ ಮ್ಯಾಮ್? ಇದು ಪೆಟ್ರೋಲ್ ಮ್ಯಾನ್ಯುಯಲ್ ಸರ್. ಇದು ಕೂಡ ಪೆಟ್ರೋಲ್ ಮ್ಯಾನ್ಯುಯಲ್. ಪ್ರೈಸ್ ಇದು?
7,20,000 ಹೇಳ್ತಾ ಇರೋದು ಸರ್, ಫೈನಲ್ ಆಗಿ 675 ಎಲ್ಲ ಆಗುತ್ತೆ. 6,75,000ಗೆ ಸ್ಕೋಡಾದು ಪ್ರೀಮಿಯಂ ಸೆಡಾನು ಸೂಪರ್ ಸಿಗ್ತಾ ಇದೆ, ಪೆಟ್ರೋಲ್ ಇಂಜಿನು. ನೆಕ್ಸ್ಟ್ ವೆಹಿಕಲ್ಲು ಒಂದು BMW 3 ಸೀರೀಸ್ ಸರ್. 3 ಸೀರೀಸ್ ಇದೆ. ಎಸ್ ಮ್ಯಾಮ್. BMW 3 ಸೀರೀಸು 320D ಇದು ಲಕ್ಸುರಿ ಲೈನ್ ಬರುತ್ತೆ. 2013 ಮಾಡಲು, ಥರ್ಡ್ ಓನರು, ಡೀಸೆಲ್ಲು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. 74,000 ಕಿಲೋಮೀಟರ್ ಡ್ರೈವನ್ ಆಗಿದೆ. 74,000 ಕಿಲೋಮೀಟರ್ ಡ್ರಿವನ್ನು. ಸನ್ರೂಫ್ ಇದೆ. ಸೊ ಫೀಚರ್ಸು ಲಕ್ಸುರಿ ಕಾರ್ಸ್ದು ಹೇಳಕ್ಕೆ ಹೋಗಲ್ಲ. ನಮ್ಮ ಪ್ರೈಸ್ ಇದು ಸರ್ 10,50,000 ಕೋಟ್ ಮಾಡ್ತಾ ಇರೋದು ಸರ್, ಫೈನಲ್ ಆಗಿ 8,50,000ಗೆಲ್ಲ ಆಗುತ್ತೆ ವಿತ್ NOC. 8,50,000ಕ್ಕೆಲ್ಲ BMW 3 ಸೀರೀಸ್ ಸಿಗ್ತಾ ಇದೆ. ಬ್ಯೂಟಿಫುಲ್ ಅಲಾಯ್ಸ್ ಬರುತ್ತೆ ಇದರಲ್ಲಿ BMW ಅವ್ರದ್ದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಮರ್ಸಿಡೀಸ್ ಬೆಂಜ್. ಯಾವ್ದು ಮ್ಯಾಮ್ ಇದು? C220 ಸರ್. ಇದು 2009 ಮಾಡಲು, ಥರ್ಡ್ ಓನರು, ಡೀಸೆಲ್ ವೆಹಿಕಲ್ಲು. ಓಕೆ. 71,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಡ್ಯೂಯಲ್ ಟೋನ್ ಬರುತ್ತಿದ್ದು, ಬ್ಯೂಟಿಫುಲ್ ಆಗಿದೆ ಇಂಟೀರಿಯರ್ ಎಲ್ಲ. ನಮ್ಮ ಪ್ರೈಸ್ ಇದು ಸರಿ 7,95,000 ಹೇಳ್ತಾ ಇರೋದು, ಫೈನಲ್ ಆಗಿ 6,95,000ಗೆಲ್ಲ ಆಗುತ್ತೆ ಸರ್. 6,95,000ಕ್ಕೆಲ್ಲ KA ಗಾಡಿನೇ ಸಿಗ್ತಾ ಇದೆ. ಹೌದು ಸರ್. ವೀಕ್ಷಕರೇ ನೋಡ್ತಿರ್ಬೋದು, ಬ್ಯೂಟಿಫುಲ್ ಕಂಡೀಷನು C220D. ನೆಕ್ಸ್ಟ್ ವೆಹಿಕಲ್ಲು ಒಂದು ಆಡಿ ಇದೆ, ಆಡಿ A6 ಮ್ಯಾಮ್ ಇದು. ಹೌದು ಸರ್. 2009 ಮಾಡಲು, ಸಾರಿ 2007 ಮಾಡಲು ಆಡಿ A6, ಸೆಕೆಂಡ್ ಓನರು. ಓಕೆ. 89,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. 89,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೊ A6 ಅಂತ ಹೇಳಿದ್ಮೇಲೆ ಸೊ ಲಕ್ಸುರಿ ಲೈನ್ ವೆಹಿಕಲ್ಲು, ಎಲ್ಲ ಫೀಚರ್ಸ್ ಇದ್ದೇ ಇರುತ್ತೆ. ಮ್ಯಾಮ್ ಪ್ರೈಸ್ ಇದು? ಸರ್ ಇದು ಪ್ರೈಸು 7,50,000 ಹೇಳ್ತಾ ಇರೋದು, ಫೈನಲ್ ಆಗಿ 625ಗೆ ಆಗುತ್ತೆ ಸರ್. 6,25,000ಕ್ಕೆಲ್ಲ ಆಡಿ A6 ಸಿಗ್ತಾ ಇದೆ. ಆಡಿ A6 ಬೇಕು ಅನ್ನೋರು 6,25,000 ತಗೋಬೋದು. ಇಲ್ಲ ಮರ್ಸಿಡೀಸ್ ಬೆಂಜ್ C220D ಬೇಕು ಅನ್ನೋರು 6,95,000 ತಗೋಬೋದು. ಒಟ್ಟಿನಲ್ಲಿ 7 ಲಕ್ಷದೊಳಗೆ 2 ಲಕ್ಸುರಿ ಸೆಡಾನ್ಗಳು ಇಲ್ಲಿ ಅವೈಲೇಬಲ್ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಮತ್ತೊಂದು ಲೋ ಬಜೆಟ್ ಒಂದು ಲಕ್ಸುರಿ ಸೆಡಾನ್ ಇದೆ. ಎಸ್ ಮ್ಯಾಮ್. ಕಂಪ್ರೆಸರ್ C200 ಸರ್. 2004 ಮಾಡಲು, ಪೆಟ್ರೋಲು, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನು, ಥರ್ಡ್ ಓನರ್ ವೆಹಿಕಲು. ಓಕೆ. 61,000 ಕಿಲೋಮೀಟರ್ ಡ್ರೈವನ್ ಆಗಿದೆ. 61,000 ಕಿಲೋಮೀಟರ್ ಡ್ರಿವನ್ನು. ಎಲ್ಲ ಫೀಚರ್ಸು ಬರುತ್ತೆ, ಇನ್ಕ್ಲೂಡಿಂಗ್ ಎಲೆಕ್ಟ್ರಿಕಲ್ ಸೀಟ್ಸು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಅದು ಕೂಡ ಡ್ಯೂಯಲ್ ಝೋನ್ ಬರುತ್ತೆ. ಮ್ಯಾಮ್ ಪ್ರೈಸ್ ಇದು? ಸರ್ 425 ಹೇಳ್ತಾ ಇರೋದು, ಫೈನಲ್ ಆಗಿ ಪ್ರೀಮಿಯಂ ಸೆಗ್ಮೆಂಟ್ ಸ್ಟಾರ್ಟ್ ಆಗ್ತಾ ಇರೋದು. ಇದೇ ಗಾಡಿ 3.5 ಲಕ್ಷಕ್ಕೆಲ್ಲ ಆಗುತ್ತೆ ಸರ್. 3.5 ಲಕ್ಷಕ್ಕೆಲ್ಲ ಒಂದು ಲಕ್ಸುರಿ ವೆಹಿಕಲ್ ಸಿಗ್ತಾ ಇದೆ. ಕಂಡೀಷನ್ ಒಂದ್ಸಲಿ ಬಂದು ಚೆಕ್ ಮಾಡ್ಕೊಂಡು ತೊಗೊಬೋದು. ಬಾಡಿ ಲೈನ್ ಅಂತೂ ಎಕ್ಸಲೆಂಟಾಗಿ ಕಾಣ್ತಾ ಇದೆ. ಸೊ ಒಂದ್ಸಲಿ ಓಡಿಸಿ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ನನಗಿದೆಲ್ಲ ಬೇಡ, ಒಂದು ಲಕ್ಸುರಿ ಸೆಗ್ಮೆಂಟ್ದೇ ಬೇಕು, ಬಟ್ ಅದಕ್ಕಿಂತ ಕಮ್ಮಿ ಬಜೆಟಲ್ಲಿ ಬೇಕು ಅನ್ನೋರಿಗೆ ಕ್ರೂಸ್ ಇದೆ, ನೋಡ್ತಿರ್ಬೋದು. ಎಸ್ ಮ್ಯಾಮ್. 2012 ಮಾಡಲ್ ಸರ್, ಕ್ರೂಸ್ LTZ ಆಟೋಮೆಟಿಕ್ ವಿತ್ ಸನ್ರೂಫ್ ವೆಹಿಕಲ್ಲು, ಟಾಪ್ ಎಂಡು, ಸೆಕೆಂಡ್ ಓನರು, 1,10,000 ಕಿಲೋಮೀಟರ್ ಡ್ರೈವನ್ ಆಗಿದೆ. 1,10,000ಕ್ಕೆ 10,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಆಟೋಮೆಟಿಕ್ ಇದು, LTZ ಟಾಪ್ ಎಂಡು ವಿತ್ ಸನ್ರೂಫು, ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಇದು. 12 ಮಾಡಲ್ಲು, ಪವರ್ಫುಲ್ ಡೀಸೆಲ್ ಇಂಜಿನ್ ಬರುತ್ತೆ. 164 BHP ಪ್ರೊಡ್ಯೂಸ್ ಮಾಡುತ್ತಿದ್ದು. ಸೊ 195 ಟಾಪ್ ಸ್ಪೀಡ್ ಇದ್ರದ್ದು. ಮ್ಯಾಮ್ ಪ್ರೈಸ್ ಇದು? ಸರ್ ಇದು 495 ಹೇಳ್ತಾ ಇರೋದು. ಇದು UP ರಿಜಿಸ್ಟ್ರೇಷನ್ ಆಗಿರೋದ್ರಿಂದ 475 ವಿತ್ KA ಆಗುತ್ತೆ. ಇಲ್ಲ ಹಾಗೆ ತೊಗೊತೀನಿ ಅಂದರೆ 375ಗೆಲ್ಲ ಕೊಡ್ತೀವಿ ಸರ್. 3,75,000ಗೆಲ್ಲ ಕ್ರೂಸ್ ಸಿಗ್ತಾ ಇದೆ ವಿತ್ NOC. ಹೌದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಫೋರ್ಡ್ ಫಿಯೆಸ್ಟಾ ಇದೆ. ಎಸ್ ಸರ್. 2014 ಮಾಡಲು, ಫಿಯೆಸ್ಟಾ ಕ್ಲಾಸಿಕ್ ವೇರಿಯಂಟ್ ಇದು. ಥರ್ಡ್ ಓನರು, ಡೀಸೆಲ್ ವೇರಿಯಂಟು, 81,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. ಓಕೆ. 81,000 ಕಿಲೋಮೀಟರ್ ಓಡಿರುವಂತಹ ಫಿಯೆಸ್ಟಾ ನೋಡ್ತಾ ಇದ್ದೀರಾ. ಏರ್ ಬ್ಯಾಗ್ ಸಮೇತ ಬರುತ್ತೆ ಇದರಲ್ಲಿ. ಟೈಟಾನಿಯಂ ಇದು. ನಮ್ಮ ಪ್ರೈಸ್ ಇದು? ಸರ್ ಪ್ರೈಸ್ ಇದು ಕೋಟ್ ಮಾಡ್ತಾ ಇರೋದು 3.5 ಲಕ್ಷ ಸರ್. ಫೈನಲ್ ಆಗಿ 295ಗೆಲ್ಲ ಆಗುತ್ತೆ. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಮ್ಯಾಮ್. 290ಗೆ ಮಾಡಿಬಿಡೋಣ. 290ಗೆ ಫೈನಲ್ ಮಾಡಿಕೊಡ್ತೀರಾ? ಓಕೆ. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಒಂದು ಸ್ವಿಫ್ಟ್ ಡಿಸೈರ್ ಇದೆ. ಸೊ ಸ್ವಿಫ್ಟ್ ಡಿಸೈರ್ 2019 ಮಾಡಲು, ZXi ಟಾಪ್ ಎಂಡು, ಸಿಂಗಲ್ ಓನರು, ಪುಷ್ ಬಟನ್ ಸ್ಟಾರ್ಟ್ ಗಾಡಿ, 55,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಸರ್. ಬ್ಯೂಟಿಫುಲ್ ಆಗಿದೆ ಕಂಡೀಷನ್ನು. ಲೆದರ್ ಅಪೋಲ್ಸ್ಟ್ರಿ ಕೂಡ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ, ಏರ್ ಬ್ಯಾಗ್ ಸಮೇತ ಬರುತ್ತೆ ಇದರಲ್ಲಿ. ಮ್ಯಾಮ್ ಪ್ರೈಸ್ ಇದು? ಸರ್ ಪ್ರೈಸ್ 795 ಹೇಳ್ತಾ ಇರೋದು. ಫೈನಲ್ 1 lakh ಡಿಸ್ಕೌಂಟ್ 695 ಮಾಡ್ಕೊಳ್ಳೋಣ. 6,95,000ಗೆ 2017 ಮಾಡಲ್ ಸಿಂಗಲ್ ಓನರ್ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ. ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಇದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಮತ್ತೊಂದು ಸ್ವಿಫ್ಟ್ ಡಿಸೈರ್ ಮ್ಯಾಮ್ ಇದು. ಸರ್ ಇದು ಕೂಡ 19 ಮಾಡಲು, ಆಟೋ ಟ್ರಾನ್ಸ್ಮಿಷನ್ನು, ಮ್ಯಾನ್ಯುಯಲ್ ಬೇಡ ಅಂದವರು ಆಟೋಗೆ ಹೋಗ್ಬೋದು. ಸೆಕೆಂಡ್ ಓನರು, ಬರೀ 38,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. 38,000 ಕಿಲೋಮೀಟರ್ ಡ್ರಿವನ್ ಆಗಿದೆ.
ಸೋನಿದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ ಇದರಲ್ಲಿ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ರೇಡಿ ಫೋಗರ್ ಬರುತ್ತೆ ಇದರಲ್ಲಿ. ಮ್ಯಾಮ್ ಪ್ರೈಸ್ ಇದು ಸರ್ ಇದು ಕೂಡ 775 ಹೇಳ್ತಾ ಇರೋದು, 1 lakh ಡಿಸ್ಕೌಂಟು 675ಗೆ ಮಾಡ್ಕೊಳ್ಳೋಣ. 6,75,000ಕ್ಕೆ ಯಾವ ಮಾಡಲ್ ಮ್ಯಾಮ್ ಇದು? 19 ಮಾಡಲು ZXi ಪ್ಲಸ್. 19 ಮಾಡಲು ಎರಡು ಸ್ವಿಫ್ಟ್ ಡಿಸೈರ್ಗಳು, ಎರಡೂ ಕೂಡ ಆಲ್ಮೋಸ್ಟ್ 7 lakh ಒಳಗೇನೆ ಬರ್ತಾ ಇದೆ. ಇದು ಬಂದು 6 lakh, ಇದು 695, ಇದು 675 ಸರ್. 675 ಎರಡೂ ಕೂಡ 19 ಮಾಡಲು. ಇದು ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್, ಇದು ಇದು ಪುಷ್ ಬಟನ್ ಏನೇ, ಎರಡೂ ಕೂಡ ZXi ಪ್ಲಸ್ ಸರ್. ಇದು ಎರಡೂ ಕೂಡ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ZXi ಪ್ಲಸ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಸಿಟಿ ಇದೆ, 2012 ಮಾಡಲು ಸರ್, ವಿ ವರ್ಷನ್ ಟಾಪ್ ಎಂಡು, ಥರ್ಡ್ ಓನರು, 55,000 ಕಿಲೋಮೀಟರ್ ಡ್ರೈವನ್ ಆಗಿದೆ, ಪೆಟ್ರೋಲ್ ವೇರಿಯಂಟ್. ಓಕೆ, ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಇದೆ, ಆಂಡ್ರಾಯ್ಡು, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ವಾರ್ VMಸು, ಡಿಫಾಗರು, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ. ನಮ್ಮ ಪ್ರೈಸ್ ಇದು ಸರ್ ಇದು 4,50,000 ಕೋಟ್ ಮಾಡ್ತಾ ಇರೋದು, 3,85,000ಗೆ ಫೈನಲ್ ಮಾಡೋಣ ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ಲು ಒಂದು BMW X1 ಇದೆ. ಎಸ್ ಮ್ಯಾಮ್. ಸರ್ 2011 ಮಾಡಲು X1, ಸೆಕೆಂಡ್ ಓನರು, ಡೀಸೆಲ್ ವೇರಿಯಂಟ್, 89,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. ಓಕೆ, ಒಂದು ಲೋ ಬಜೆಟಲ್ಲಿ X1 ಬೇಕು ಅನ್ನೋರು ನೋಡ್ಬೋದು, ಒಳ್ಳೆ ಆಪ್ಷನ್ ಇದೆ. ಹಾಂ ಹಾಂ, ಏನು ಮ್ಯಾಮ್ ಪ್ರೈಸ್ ಇದು? 630 ಹೇಳ್ತಾ ಇರೋದು ಸರ್, ಫೈನಲ್ ಆಗಿ ವಿತ್ NOC 575 ಆಗುತ್ತೆ. BMW X1 ಬಂದ್ಬಿಟ್ಟು 5,75,000ಗೆ ಫೈನಲ್ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು Hyundai Santa Fe ಇದೆ, 2012 ಮಾಡಲು, 2 ವೀಲ್ ಡ್ರೈವ್ ಬರುತ್ತೆ. ಇದು ಸೆಕೆಂಡ್ ಓನರು, 80,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. DRLs ಕೂಡ ಬರುತ್ತೆ, ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಕೂಡ ಬರುತ್ತೆ, ಬ್ಯೂಟಿಫುಲ್ ಮ್ಯಾಗ್ ವೀಲು ವಿತ್ ಒಳ್ಳೆ ಟೈರ್ ಸೈಜ್ ಬರುತ್ತೆ ಇದರಲ್ಲಿ. SUV ಇದು ಆ್ಯಕ್ಚುಲಿ. ಮ್ಯಾಮ್ ಇದು 4 ವೀಲ್ ಡ್ರೈವಾ ಅಥವಾ ಹೆಂಗೆ? ಇದು 2 ವೀಲ್ ಡ್ರೈವ್ ಸರ್. 2 ವೀಲ್ ಡ್ರೈವ್ ಇದು. ಹೌದು. ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಏರ್ ಬ್ಯಾಗ್ ಬಂದ್ಬಿಟ್ಟು 6 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ, ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ವಾರ್ VMಸು, ಎಲೆಕ್ಟ್ರಿಕ್ ಸೀಟ್ಸು, ಎಲ್ಲ ಫೀಚರ್ಸು, ಲಕ್ಸುರಿ ಫೀಚರ್ಸ್ ಬರುತ್ತೆ ಇದರಲ್ಲಿ. ನಮ್ಮ ಪ್ರೈಸ್ ಇದು ಸರ್, ಪ್ರೈಸ್ ಇದು 795 ಕೋಟ್ ಮಾಡ್ತಾ ಇರೋದು, ಫೈನಲ್ ಆಗಿ 7 lakhsಗೆ ಆಗುತ್ತೆ ಸರ್. 7 ಲಕ್ಷಕ್ಕೆ ಒಂದು ಲಕ್ಸುರಿ 7 ಸೀಟರ್ ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಮತ್ತೊಂದು ಲಕ್ಸುರಿ ಸೇಮ್ ವೆಹಿಕಲ್, Hyundai Santa Fe. ಇದು 11 ಮಾಡಲು 4 ವೀಲ್ ಡ್ರೈವ್ ಬರುತ್ತೆ ಸರ್, ಸೆಕೆಂಡ್ ಓನರು, 1,22,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಇದರಲ್ಲೂ ಕೂಡ 6 ಏರ್ ಬ್ಯಾಗು, ಎಲ್ಲ ಫೀಚರ್ಸ್ ಬರುತ್ತೆ ಇದರಲ್ಲೂ ಕೂಡ. ನಮ್ಮ ಪ್ರೈಸ್ ಇದು ಸರ್, ಪ್ರೈಸ್ ಇದು 7,50,000 ಹೇಳ್ತಾ ಇರೋದು, ಫೈನಲ್ ಆಗಿ ಒಂದು 5.5 ಲಕ್ಷಕ್ಕೆಲ್ಲ ಮಾಡ್ಕೊಡೋಣ ಸರ್. 5.5-6 ಲಕ್ಷದ ರೇಂಜಲ್ಲಿ Santa Fe 7 ಸೀಟರ್ ಬೇಕು ಅನ್ನೋರು ಎರಡು ಗಾಡಿ ಇದೆ ನೋಡ್ತಿರ್ಬೋದು. ಒಂದು ಬ್ಲ್ಯಾಕ್ ಕಲರ್ ಇದೆ ಸರ್, ಇನ್ನೊಂದು ವೈಟ್ ಕಲರು, ಇನ್ನೊಂದು ವೆಹಿಕಲ್ ಇದೆ, ಅದನ್ನು ಇವಾಗಲೇ ತೊಗೊಂಬಿಡೋಣ ಡೀಟೇಲ್ಸು ಯಾರಾದರೂ ನೋಡ್ತಿರೋರಿಗೆ. ಎಸ್ ಮ್ಯಾಮ್. ಈ ವೆಹಿಕಲ್ 2011 ಮಾಡಲು, ಥರ್ಡ್ ಓನರ್ ಆಗಿದೆ, 1,83,000 ಕಿಲೋಮೀಟರ್ ಡ್ರೈವನ್ ಆಗಿದೆ, 4 ವೀಲ್ ಡ್ರೈವ್ ಇದು ಕೂಡ. ಇದು ಇನ್ನೂ ಕಡಿಮೆನಲ್ಲಿ ಸಿಗುತ್ತೆ. ಇದು 630 ಹೇಳ್ತಾ ಇರೋದು, ಫೈನಲ್ ಆಗಿ ಒಂದು 525ವರೆಗೂ ಆಗುತ್ತೆ ಸರ್. 5,25,000ಕ್ಕೆ Hyundai ಅವರ ಲಕ್ಸುರಿ 7 ಸೀಟರು Hyundai Santa Fe ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಪೋಲೋ ಇದೆ. ಎಸ್ ಮ್ಯಾಮ್. 2014 ಮಾಡಲು ಸರ್, ಡೀಸೆಲ್ ವೇರಿಯಂಟು, ಸೆಕೆಂಡ್ ಓನರು, 78,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. ಓಕೆ, ಬ್ಲ್ಯಾಕ್ ಕಲರ್ ಪೋಲೋ ನೋಡ್ತಾ ಇದ್ದೀರಾ ಮ್ಯಾಮ್. ಯಾವ ವೇರಿಯಂಟ್ ಇದು? ಸರ್ ಹೈಲೈನ್ ಟಾಪ್ ಎಂಡ್ ಬರುತ್ತೆ. ಇದು ಟಾಪ್ ಎಂಡ್ ವೇರಿಯಂಟು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ವಾಲ್ಯೂಮ್ ಕಂಟ್ರೋಲ್ಸು, ಏರ್ ಬ್ಯಾಗು, ABSಸು, ಲೆದರ್ ಅಪೋಲ್ಸ್ಟ್ರಿ ಎಲ್ಲ ಬರುತ್ತೆ. ನಮ್ಮ ಪ್ರೈಸ್ ಇದು ಸರ್, ಪ್ರೈಸ್ 475 ಹೇಳ್ತಾ ಇರೋದು, ಫೈನಲ್ ಆಗಿ 395ಗೆಲ್ಲ ಮಾಡ್ಕೊಡೋಣ. 3,95,000ಕ್ಕೆ ಪೋಲೋ ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಷೆವರ್ಲೆಟ್ ಸೇಲ್. ಎಸ್ ಮ್ಯಾಮ್. 2013 ಮಾಡಲು ಸರ್, ಸೆಕೆಂಡ್ ಓನರು, ಪೆಟ್ರೋಲ್ ವೇರಿಯಂಟು, 50,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಅಷ್ಟೇ. 50,000 ಕಿಲೋಮೀಟರ್ ಡ್ರಿವನ್ ಆಗಿದೆ, ಏರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ. ನಮ್ಮ ಪ್ರೈಸ್ ಇದು ಸರ್, ಇದು 350 ಕೋಟ್ ಮಾಡ್ತಾ ಇರೋದು, ಫೈನಲ್ ಆಗಿ 295ಗೆ ಮಾಡ್ಕೊಡೋಣ ಸರ್. 2,95,000 ಫೈನಲ್ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ಒಂದು ರ್ಯಾಪಿಡ್ ಇದೆ ಸರ್, 2013 ಮಾಡಲು, ರ್ಯಾಪಿಡು, ಪೆಟ್ರೋಲು, ಟಾಪ್ ಎಂಡು, ಎಲಿಗೆನ್ಸ್ ಆಟೋಮೆಟಿಕ್ ವೇರಿಯಂಟ್ ಬರುತ್ತೆ. ಥರ್ಡ್ ಓನರ್ ಆಗಿದೆ, 1 lakh ಕಿಲೋಮೀಟರ್ ಆಗಿದೆ. DSG ಗೇರ್ ಬಾಕ್ಸ್ ಬರೋದು ಇದರಲ್ಲಿ. ನಮ್ಮ ಪ್ರೈಸ್ ಇದು ಸರ್, ಪ್ರೈಸ್ ಇದು ಕೋಟ್ ಮಾಡ್ತಾ ಇರೋದು 425, ಫೈನಲ್ ಆಗಿ 375ಗೆ ಮಾಡ್ಕೊಡ್ತೀವಿ. 3,75,000 ಫೈನಲ್ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಮತ್ತೊಂದು ನಿಸಾನ್ ಮೈಕ್ರಾ ಇದೆ. ಎಸ್ ಮ್ಯಾಮ್. ಸರ್, ಈ ನಿಸಾನ್ ಮೈಕ್ರಾ ಬಂದು 16 ಮಾಡಲು, ಆಟೋ ಟ್ರಾನ್ಸ್ಮಿಷನು, ಮ್ಯಾನ್ಯಲ್ ಒಂದು ನೋಡಿದ್ರಿ, ಬೇಡ ಅಂದರೆ ಆಟೋಮೆಟಿಕ್ಕು ಇದೆ, ಸಿಂಗಲ್ ಓನರು, ಬರೀ 38,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. ಇದು ಆ್ಯಕ್ಚುಲಿ ಶೇಪ್ ಚೇಂಜ್ ಇದು ನೋಡ್ತಿರ್ಬೋದು, ಬ್ಯೂಟಿಫುಲ್ ಆಗಿ ಬರುತ್ತೆ ಫ್ರಂಟ್ ಎಲ್ಲ, ಆ್ಯಂಡ್ ರೂಫಲ್ಲೂ ಕೂಡ ಡಿಸೈನ್ ಬರುತ್ತೆ ಇದರಲ್ಲಿ. ಮ್ಯಾಮ್, ಇದು ಪುಷ್ ಬಟನ್ ಸ್ಟಾರ್ಟ್ ಆಯಿತು. ಹೌದು ಸರ್, ಪುಷ್ ಬಟನ್ ಸ್ಟಾರ್ಟು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಏರ್ ಬ್ಯಾಗ್ ಕೂಡ ಬರುತ್ತೆ ಎರಡು.
ಆ್ಯಂಡ್ ಲೆದರ್ ಅಪೋಸ್ಟ್ರಿ ಕೂಡ ಇದೆ ಇದರಲ್ಲಿ ಬ್ಯೂಟಿಫುಲ್ ಆಗಿ. ಮ್ಯಾಮ್ ಪ್ರೈಸ್ ಇದು? ಸರ್ ಪ್ರೈಸ್ ಇದು ಕೋಟ್ ಮಾಡ್ತಾ ಇರೋದು 4,75,000, ಫೈನಲ್ ಆಗಿ 4,25,000ಗೆ ಆಗುತ್ತೆ. 4,25,000ಕ್ಕೆ ಫೈನಲ್ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ಲು ಒಂದು ಬ್ಲೂ ಕಲರಲ್ಲಿ, ಬ್ಲೂ ಆ್ಯಂಡ್ ವೈಟಲ್ಲಿ ಒಂದು ಸ್ಕೋಡಾ ಫ್ಯಾಬಿಯಾ ಇದೆ. ಎಸ್ ಮ್ಯಾಮ್. ಸರ್ 2010 ಮಾಡಲು, ಹಾಂ ಟಾಪ್ ಎಂಡು ಎಲಿಗೆನ್ಸು ಡ್ಯುಯಲ್ ಕಲರಲ್ಲಿ ಬರುತ್ತೆ. ಕಂಪನಿ ಬೈ ಡಿಫಾಲ್ಟ್ ಇಂದಾನೆ ಈ ಕಲರ್ ಬಂದಿರೋದು, ಇದು ಕಸ್ಟಮೈಸ್ ಮಾಡಿಲ್ಲ. ಓಕೆ. ಸೆಕೆಂಡ್ ಓನರು 87,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. 87,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಆ್ಯಂಡ್ ಸ್ಕೋಡಾದ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ನಮ್ಮ ಪ್ರೈಸ್ ಇದು? ಸರ್ 325 ಹೇಳ್ತಾ ಇರೋದು, ಫೈನಲ್ ಆಗಿ 295ಗೆಲ್ಲ ಆಗುತ್ತೆ ಸರ್. 2,95,000 ಆಗುತ್ತೆ. ಆ್ಯಂಡ್ ಬ್ಯೂಟಿಫುಲ್ ಕಲರ್ ಇದು ನೋಡ್ತಿರ್ಬೋದು, BMW ಕಲರ್ ಇದು. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಸೇಮ್ ಸ್ಕೋಡಾ ಫ್ಯಾಬಿಯಾ, ಇದು ಕೂಡ 2010 ಮಾಡಲು. ಓನರ್ಶಿಪ್ ಜಾಸ್ತಿ ಆಗಿದೆ, 4th ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟು. ಇದಕ್ಕೆ ನಾವು ಕೊಟ್ ಮಾಡ್ತಾ ಇರೋದು 265 ಸರ್. ಫೈನಲ್ ಆಗಿ 2,40,000ಗೆ ಮಾಡ್ಕೊಡೋಣ. 2,40,000 ಫೈನಲ್ ಆಗುತ್ತೆ ಈ ಫ್ಯಾಬಿಯಾ. ಹೌದು. ನೆಕ್ಸ್ಟ್ ವೆಹಿಕಲ್ಲು ಒಂದು ಫಿಯಟ್ ಪುಂಟೋ ಇದೆ. 2012 ಮಾಡಲು, ಡೀಸೆಲ್ ವೇರಿಯಂಟು, ಸೆಕೆಂಡ್ ಓನರ್ ಆಗಿದೆ, 87,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. ಸೆಕೆಂಡ್ ಓನರ್ 87,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ನೋಡ್ತಿರ್ಬೋದು, ಮಿಡ್ ವೇರಿಯಂಟ್ ಇದು. ಹೌದು ಸರ್. ನಮ್ಮ ಪ್ರೈಸ್ ಇದು? ಪ್ರೈಸ್ 325 ಹೇಳ್ತಾ ಇರೋದು ಸರ್. 2,95,000ಗೆ ಫೈನಲ್ ಆಗುತ್ತೆ. ಓಕೆ. ನೆಕ್ಸ್ಟ್ ವೆಹಿಕಲ್ ಒಂದು ಇಯಾನ್ ಇದೆ. 2013 ಮಾಡಲು, ಇಯಾನು ಸಿಂಗಲ್ ಓನರು, ಪೆಟ್ರೋಲು ಪ್ಲಸ್ LPG ಗ್ಯಾಸ್ ಬರುತ್ತೆ. 94,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. 94,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಇಯಾನು ಸಿಟಿಗೆಲ್ಲ ಓಡಿಸೋಕ್ಕೆ ಹೇಳಿ ಮಾಡಿಸಿರುವಂತಹ ಒಂದು ಗಾಡಿ. ನಮ್ಮ ಪ್ರೈಸ್ ಇದು? ಸರ್ ಈ ಆನ್ಗೆ 265 ಹೇಳ್ತಾ ಇರೋದು, ಫೈನಲ್ ಆಗಿ 225ಗೆ ಮಾಡ್ಕೊಡೋಣ. ಓಕೆ. i20 ಕೂಡ ಇದೆ ಈ ಸತಿ. ಎಸ್ ಮ್ಯಾಮ್. 2017 ಮಾಡಲು, i20 ಇಲೈಟ್ ಮ್ಯಾಗ್ನಾ ವೇರಿಯಂಟ್ ಇದು, ಥರ್ಡ್ ಓನರು, ಪೆಟ್ರೋಲ್ ವೇರಿಯಂಟು, 50,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. ಓಕೆ. ಪ್ರೈಸ್ ಮ್ಯಾಮ್ ಇದು? ಪ್ರೈಸ್ ಇದು 650 ಹೇಳ್ತಾ ಇರೋದು, ಫೈನಲ್ ಆಗಿ 595ಗೆ ಆಗುತ್ತೆ. ಓಕೆ. ನೆಕ್ಸ್ಟ್ ವೆಹಿಕಲ್ಲು ಮತ್ತೊಂದು i10 ಇದೆ. ಎಸ್ ಮ್ಯಾಮ್. ಗ್ರ್ಯಾಂಡ್ i10. 2015 ಮಾಡಲು, ಗ್ರ್ಯಾಂಡ್ i10 ಆಟೋಮೆಟಿಕ್ ವೇರಿಯಂಟ್ ಬರುತ್ತೆ. ಇದು ಥರ್ಡ್ ಓನರ್ ಆಗಿದೆ ಸರ್. ಓಕೆ. 55,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಆಸ್ಟ್ರಾ ಆಪ್ಷನಲ್ ಟಾಪ್ ಎಂಡ್ ಇದು. ಆಟೋಮೆಟಿಕ್ ಇದು. ಹೌದು ಸರ್. ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಇದು. ಮ್ಯಾಮ್ ಪ್ರೈಸ್ ಇದು? ಪ್ರೈಸ್ 525 ಹೇಳ್ತಾ ಇರೋದು, ಫೈನಲ್ ಆಗಿ 495ಗೆ ಆಗುತ್ತೆ ಸರ್. 4,95,000ಕ್ಕೆ ಫೈನಲ್ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಸ್ಕೋಡಾ 80 ಇದೆ. ಎಸ್ ಮ್ಯಾಮ್. 2011 ಮಾಡಲು ಸರ್, ಡೀಸೆಲ್ ವೇರಿಯಂಟು, ಎಲಿಗೆನ್ಸ್ ಟಾಪ್ ಎಂಡ್ ಮಾಡಲು, 2 ಲೀಟರ್ ಇಂಜಿನ್ ಬರುತ್ತೆ, ಥರ್ಡ್ ಓನರ್ ಆಗಿದೆ, 1,07,000 ಕಿಲೋಮೀಟರ್ ಡ್ರೈವನ್ ಆಗಿದೆ. 80 ಬಂದ್ಬಿಟ್ಟು ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಸೊ ನಾವು ದಿ ಬ್ಯೂಟಿಫುಲ್ ಕಾಂಪ್ಯಾಕ್ಟ್ SUV. ಮ್ಯಾಮ್ ಪ್ರೈಸ್ ಇದು? ಸರ್ ಪ್ರೈಸ್ ಇದು 575 ಹೇಳ್ತಾ ಇರೋದು, ಫೈನಲ್ ಆಗಿ 5 lakhsಗೆಲ್ಲ ಆಗುತ್ತೆ ಸರ್. ಓಕೆ. ಸ್ಯಾಂಡಫಿ ಆಲ್ರೆಡಿ ನೋಡಿದ್ದೀರಾ. ಸ್ಯಾಂಡಫಿ ಬೇಕು ಅನ್ನೋರಿಗೆ ಒಂದಲ್ಲ ಎರಡಲ್ಲ 3 ವೆಹಿಕಲ್ ಆಪ್ಷನ್ಸ್ ಇದೆ. ಅರೌಂಡ್ 6 lakh ಒಳಗೇನೆ ಇದೆ ಎಲ್ಲ ವೆಹಿಕಲ್ಲು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ರೆಕ್ಸ್ಟಾನ್ ಇದೆ. ಎಸ್ ಮ್ಯಾಮ್. ಸರ್ 2014 ಮಾಡಲು, RX-7 ಟಾಪ್ ಎಂಡು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ ವಿತ್ ಸನ್ರೂಫ್ ವೆಹಿಕಲ್ ಇದು. ಓಕೆ. ಥರ್ಡ್ ಓನರ್ ಆಗಿದೆ, 52,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. 52,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ರೆಕ್ಸ್ಟಾನ್ ಬಂದು ಲಕ್ಸುರಿ ಒಂದು 7 ಸೀಟರ್ ಇದು. ಬ್ಯೂಟಿಫುಲ್ ಆಗಿ ಬರುತ್ತೆ. ನಿಮಗೆ XUV 500ಗಿಂತ ಜಾಸ್ತಿ ಫೀಚರ್ಸ್ ಬರುತ್ತೆ. ಆ್ಯಂಡ್ ಇದರಲ್ಲಿ ಬರೋ ಅಂಥದ್ದು ಮರ್ಸಿಡೀಸ್ದು ಗೇರ್ ಬಾಕ್ಸ್ ಬರುತ್ತೆ ಇದರಲ್ಲಿ. ಮ್ಯಾಮ್ ಪ್ರೈಸ್ ಇದು? ಸರ್ ಇದು 7,50,000 ಕೋಟ್ ಮಾಡ್ತಾ ಇರೋದು, ಫೈನಲ್ ಆಗಿ 675ಗೆ ಆಗುತ್ತೆ ಸರ್. ಓಕೆ. ನೆಕ್ಸ್ಟ್ ವೆಹಿಕಲ್ ಒಂದು ಫಾರ್ಚುನರ್ ಇದೆ. ಅಲ್ಲ, ಸೇಮ್ ರೆಕ್ಸ್ಟಾನ್. ಓಕೆ. ಈ ವೆಹಿಕಲ್ ಕೂಡ 2014 ಮಾಡಲು, ಸಿಂಗಲ್ ಓನರ್ ಗಾಡಿ ಸರ್ ಇದು. ಸೇಮ್ ಆಟೋಮೆಟಿಕ್ ವಿತ್ ಸನ್ರೂಫ್ ಬರುತ್ತೆ. ಡೆಲ್ಲಿ ವೆಹಿಕಲ್ ಇದು. ನೀವು ಇದು ನೋಡಿ, ಇದು ಕರ್ನಾಟಕ, ಇದು ಡೆಲ್ಲಿ. 550 ಹೇಳ್ತಾ ಇರೋದು, ವಿತ್ NOC 450 ಮಾಡ್ಕೊಡೋಣ. ಓಕೆ. ವಿತ್ NOC ಆದರೆ 450ಗೆ ಫೈನಲ್ ಆಗಿಬಿಡುತ್ತೆ. ರೆಕ್ಸ್ಟಾನ್ ಇದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, i10 ಇದೆ. ಸರ್ ಈ ವೆಹಿಕಲ್ಲು 2012 ಮಾಡಲು, ಪೆಟ್ರೋಲು, ಸ್ಪೋರ್ಟ್ಸ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ, 78,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. ನಮ್ಮ ಪ್ರೈಸ್ ಇದು? ಪ್ರೈಸ್ ಇದು 325 ಹೇಳ್ತಾ ಇರೋದು, 3 ಲಕ್ಷಕ್ಕೆ ಆಗುತ್ತೆ ಸರ್. ಓಕೆ. ನೆಕ್ಸ್ಟ್ ವೆಹಿಕಲ್ಲು ಮತ್ತೊಂದು ಪೋಲೋ ಇದೆ. ಪೋಲೋ 2015 ಮಾಡಲು, ಡೀಸೆಲ್ ವೆಹಿಕಲ್ಲು, 78,000 ಕಿಲೋಮೀಟರ್ ಡ್ರೈವನ್ ಆಗಿದೆ, ಥರ್ಡ್ ಓನರ್ ಆಗಿದೆ. ಪ್ರೈಸ್ ಇದು 5,25,000 ಹೇಳ್ತಾ ಇರೋದು ಸರ್, ಫೈನಲ್ ಆಗಿ 450ಗೆ ಮಾಡೋಣ. ಓಕೆ. ಮ್ಯಾಮ್ ಇದು? ಹೋಂಡಾ ಬ್ರಿಯೋ 2012 ಮಾಡಲು, V ವರ್ಷನ್ನು, ಟಾಪ್ ಎಂಡ್ ವೇರಿಯಂಟು, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಕಿಲೋಮೀಟರ್ ಬಂದು ಇದು 65,000 ನೋಡಿದೆ ಸರ್. 265 ಹೇಳ್ತಾ ಇರೋದು, ಫೈನಲ್ ಆಗಿ 2,40,000ಗೆ ಆಗುತ್ತೆ. 2,40,000ಕ್ಕೆಲ್ಲ ಬ್ಯೂಟಿಫುಲ್ ಹೋಂಡಾ ಬ್ರಿಯೋ ಸಿಗ್ತಾ ಇದೆ. ಇದಕ್ಕೂ ಲೋನ್ ಆಗುತ್ತಲ್ಲ ಮ್ಯಾಮ್? ಇದಕ್ಕೆ ಆಗುತ್ತೆ ಸರ್. 2012 ಮಾಡಲ್. ಹೌದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಮತ್ತೊಂದು i10 ಇದೆ.
ಈ i10 ಬಂದು 2010 ಮಾಡಲು, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಥರ್ಡ್ ಓನರು, ಪೆಟ್ರೋಲು, 71,000 ಕಿಲೋಮೀಟರ್ ಡ್ರೈವನ್ ಆಗಿದೆ, ಮ್ಯಾಗ್ನಾ ವೇರಿಯಂಟು. 275 ಹೇಳ್ತಾ ಇರೋದು ಸರ್, ಫೈನಲ್ ಆಗಿ 235ಗೆ ಆಗುತ್ತೆ. ಓಕೆ, ನೆಕ್ಸ್ಟ್ ಒಂದು ಝೆನ್ ಎಸ್ಟಿಲೋ ಇದೆ. ಎಸ್ ಮ್ಯಾಮ್. ಝೆನ್ ಎಸ್ಟಿಲೋ 2009 ಮಾಡಲು ಸರ್, ಸಿಂಗಲ್ ಓನರು, ಪೆಟ್ರೋಲ್ ವೇರಿಯಂಟು, 81,000 ಕಿಲೋಮೀಟರ್ ಡ್ರೈವನ್ ಆಗಿದೆ. 225 ಹೇಳ್ತಾ ಇರೋದು, 195ಗೆ ಆಗುತ್ತೆ ಸರ್. 1,95,000 ಫೈನಲ್ ಆಗುತ್ತೆ. ಸೊ ಬಜೆಟಲ್ಲಿ ನೋಡ್ತಿರೋರಿಗೆ ಕಂಪ್ಲೀಟಾಗಿ ಇಲ್ಲೆಲ್ಲ ವೆಹಿಕಲ್ಸ್ ಇದೆ ನೋಡ್ತಿರ್ಬೋದು. i10 ಆಗಿರ್ಬೋದು, ಮತ್ತು ಬ್ರಿಯೋ ಇದೆ. ಬ್ರಿಯೋ ಕೂಡ 2,85,000 ಒಳಗೇನೆ ಇದೆ, ವಿತ್ ಲೋನ್ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ಒಂದು ಬಲಿನೋ ಇದೆ. ಎಸ್ ಮ್ಯಾಮ್. ಬಲೆನೋ 2004 ಮಾಡಲು ಸರ್, ಸ್ಟಾಕ್ ಕಂಡೀಷನಲ್ಲಿದೆ, ಸೆಕೆಂಡ್ ಓನರು, ಪೆಟ್ರೋಲು, 86,000 ಕಿಲೋಮೀಟರ್ ಡ್ರೈವನ್ ಆಗಿದೆ. 225 ಹೇಳ್ತಾ ಇರೋದು, 195ಗೆಲ್ಲ ಮಾಡ್ಕೊಳ್ಳೋಣ. 1,95,000 ಒಂದು ಸ್ಟಾಕ್ ಕಂಡೀಷನ್ ಬಲಿನೋ ಸಿಗ್ತಾ ಇದೆ ನೋಡ್ತಿರ್ಬೋದು. ಬ್ಯೂಟಿಫುಲ್ ಲೆದರ್ ಅಪೋಲ್ಸ್ಟ್ರಿ ಇದೆ, ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಎಕ್ಸ್ಟೀರಿಯರ್ ಎಲ್ಲ. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು i10. ಈ ವೆಹಿಕಲ್ ಕೂಡ 2010 ಮಾಡಲು, ಸ್ಪೋರ್ಟ್ಸ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್. 68,000 ಕಿಲೋಮೀಟರ್ ಡ್ರೈವನ್ ಆಗಿದೆ. 275 ಹೇಳ್ತಾ ಇರೋದು, ಫೈನಲ್ ಆಗಿ 2,40,000ಗೆ ಮಾಡ್ಕೊಳ್ಳೋಣ. ಓಕೆ ಮ್ಯಾಮ್. ಮತ್ತೊಂದು ಇಯೋನು ಸರ್. ಈ ಇಯೋನ್ ವೆಹಿಕಲ್ ಬಂದು 2016 ಮಾಡಲು, ಸೆಕೆಂಡ್ ಓನರು, ಪೆಟ್ರೋಲು, 45,000 ಕಿಲೋಮೀಟರ್ ಡ್ರೈವನ್ ಆಗಿದೆ. 325 ಹೇಳ್ತಾ ಇರೋದು, ಫೈನಲ್ ಆಗಿ 295ಗೆ ಆಗುತ್ತೆ ಸರ್. ಓಕೆ, ಈ ಸತಿ ಒಳ್ಳೆ ಸ್ಟಾಕ್ ಇದೆ ಆ್ಯಕ್ಚುಲಿ. ನೆಕ್ಸ್ಟ್ ವೆಹಿಕಲ್ಲು ಒಂದು ಲೋಗನ್ ಇದೆ, ಲೋ ಬಜೆಟಲ್ಲಿ. ಎಸ್ ಮ್ಯಾಮ್. ಸರ್ 2007 ಮಾಡಲು ಲೋಗನ್ನು ಡೀಸೆಲ್ ವೇರಿಯಂಟಲ್ಲಿದೆ. 1,17,000 ಕಿಲೋಮೀಟರ್ ಡ್ರೈವನ್ ಆಗಿದೆ, ಥರ್ಡ್ ಓನರ್ ಆಗಿದೆ. 195 ಹೇಳ್ತಾ ಇರೋದು, ಫೈನಲ್ ಆಗಿ 175ಗೆ ಆಗುತ್ತೆ ಸರ್. 1,75,000 ಫೈನಲ್ ಆಗುತ್ತೆ. ಥರ್ಡ್ ಓನರ್ ವೆಹಿಕಲ್ ಇದು. ಕಂಡೀಷನ್ ನೋಡ್ಕೊಬೋದು, ಏರ್ ಬ್ಯಾಗ್ ಸಮೇತ ಬರುತ್ತೆ ಇದರಲ್ಲಿ. ವೀಕ್ಷಕರೇ ನೋಡಿದ್ರಲ್ಲ, ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಜ್ಯೋತಿ ಅವರು. ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.